ದೇವನಹಳ್ಳಿ ಬಳಿಯ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ರಾಹುಲ್ ಖರ್ಗೆ ಟ್ರಸ್ಟಿ ಆಗಿರೋ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ 5 ಎಕರೆ ಜಮೀನನ್ನು ಕೊಟ್ಟಿರುವುದು ಈಗ ವಿವಾದಕ್ಕೆ ಕಾರಣ. ಪರಿಶಿಷ್ಟ ಜಾತಿಯ ಕೋಟಾದಲ್ಲಿ ಈ ಭೂಮಿಯನ್ನು ಮಂಜೂರು ಮಾಡಿರುವುದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ. ಖರ್ಗೆ ಕುಟುಂಬಸ್ಥರು ಯಾವಾಗ ಏರೋಸ್ಪೇಸ್ ಉದ್ಯಮಿಗಳಾದರು ಅಂತ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಪ್ರಶ್ನೆ. ಇದೊಂದು ಮಗದೊಂದು ಮೂಢ ಹಗರಣ ಅಂತ ಛಲವಾದಿ ನಾರಾಯಣಸ್ವಾಮಿ ಭವಿಷ್ಯ. ಈ ಬಗ್ಗೆ ತನಿಖೆ ಆಗಲಿ, ಅಧಿಕಾರ ದುರ್ಬಳಕೆ ಮಾಡಿರುವ ಪ್ರಿಯಾಂಕ ಖರ್ಗೆನ ವಜಾ ಮಾಡಬೇಕು ಅಂತ ರಾಜ್ಯಪಾಲರಿಗೆ ದೂರು ಕೊಟ್ಕೊಂಡಿದ್ದಾರೆ. ಇದು ನೈತಿಕತೆಯ ವಿಚಾರ. ದಲಿತರು ಅಂದರೆ ಬರೀ ಖರ್ಗೆ ಅವರ ಕುಟುಂಬ ಮಾತ್ರನಾ ಅಂತ ನಾರಾಯಣಸ್ವಾಮಿ ಅವರ ಪ್ರಶ್ನೆ. ಪ್ರಿಯಾಂಕ ಖರ್ಗೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನಾವು ಯಾವುದೇ ಪ್ರಭಾವ ಬೀರಿ ಇದನ್ನು ಪಡೆದಿಲ್ಲ. ಇದು ಸಾರ್ವಜನಿಕ ಬಳಕೆ, CA ಸಿವಿಕ್ ಕಮ್ಯುನಿಟೀಸ್ಗೆ ಜಮೀನು ಖರೀದಿ, ಇದು ತಪ್ಪು ಅಂತ ಎಲ್ಲಿದೆ ನಿಯಮ? ಓಕೆ, ನಾವು ಏರೋಸ್ಪೇಸ್ ಉದ್ಯಮಿಗಳಾಗಬಾರದ, ಈಗಲ್ಲ ಬಟ್ ಆಗಬಾರದ ನಾಳೆ ಅಂತ ಅವ್ರದ್ದು ಪ್ರಶ್ನೆ. ಬಿಜೆಪಿಗರನ್ನು ಕೇಳಿದ್ದಾರೆ. ಇದು ಕಾನೂನು ಪ್ರಕಾರವೇ ಮಂಜೂರಾಗಿದೆ ಅಂತ ಎಂದಿನಂತೆ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಚಾಣಕ್ಯ ವಿವಿಗೆ ಜಮೀನನ್ನು ಕೊಟ್ಟಿದ್ದನ್ನು ಯಾಕೆ ಕೊಟ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ವಂಡರ್ಫುಲ್, ವೆಲ್ ಡನ್. ಖರ್ಗೆ ಸಾಹೇಬ್ರು ಫ್ಯಾಮಿಲಿ ಅವರು ಈ SC ST ಸಮುದಾಯಕ್ಕೆ ರಿಸರ್ವ್ ಆಗಿರೋದು ಲ್ಯಾಂಡ್ ತಗೊಂಡ್ಬೇಕಾದ ಅವಶ್ಯಕತೆ ಇರಲಿಲ್ಲ. ಏನು ಹಗರಣ ಆಗಿದೆ ಅಂತ ಕಾಣಿಸ್ತದೆ. ಈ ಹಗರಣದಲ್ಲಿ ಒಂದು ಸೈಟ್ ಸನ್ಮಾನ್ಯ ಖರ್ಗೆ ಫ್ಯಾಮಿಲಿ ಅಲಾಟ್ ಆಗಿರೋದ್ರಿಂದ ಇದು ಒಂದು ದೊಡ್ಡ ಇಶ್ಯೂ ಆಗೋಯ್ತು. ಮೊರಲಿ ಆಲ್ಸೋ ಇಟ್ ಸಿಮ್ಸ್ ಟು ಬಿ ವೆರಿ ರಾಂಗ್. ನಿಷ್ಪಕ್ಷವಾಗಿ ತನಿಖೆ ಆಗಿದ್ರೆ ಅವರು ದಲಿತರು ಅಂದ್ರೆ ಒಂದೇ ಒಂದು ಫ್ಯಾಮಿಲಿ ಅಲ್ಲ, 5 ಎಕರೆ ಒಂದಕ್ಕೆ ಕೊಟ್ಟಿದ್ದೀರಿ ನೀವು. ಇದೊಂದು ಮತ್ತೊಂದು ಮೂಡ ಆಗುತ್ತೆ ಹೊರತು ಬೇರೆ ಏನೂ ಆಗಲ್ಲ. ಆ ಸೈಟ್ ಬೇಕು ಅಂತ ಬೇರೆ ಯಾರು ಅಪ್ಲಿಕೇಶನ್ ಹಾಕಿಲ್ವಾ? ನಾಳೆ ನಂದು ಪ್ರೆಸ್ ಕಾನ್ಫರೆನ್ಸ್ ಇದೆ, ಬಹುಶಃ ಅದರಲ್ಲಿ ನನ್ನ ಎಲ್ಲ ದಾಖಲೆಗಳೊಂದಿಗೆ ಮಾತಾಡ್ತೀನಿ. ನಾವು ಏರೋಸ್ಪೇಸ್ ಆಂಟ್ರಪ್ರಿನರ್ಸ್ ಆಗಬೇಕು ಅಂದ್ರೂ ಅಥವಾ ನಾವು ಇಂಡಸ್ಟ್ರಿ ಮಾಡಬೇಕಂತ ಇದ್ರೂ ಕೂಡ ಇಂಡಸ್ಟ್ರಿಯಲ್ ಪ್ಲಾಟ್ ಅನ್ನ ತಗೊಳ್ಬಾರ್ದು ಅಂತ ಏನಾದರೂ ಕಾನೂನು ಇದೆಯಾ? ಕನಿಷ್ಠ ಪಕ್ಷ ಸಾಮಾನ್ಯ ಪ್ರಜ್ಞೆನೂ ಕೂಡ ಇಲ್ಲ ಅನ್ಸುತ್ತೆ ಬಿಜೆಪಿ ಅವರಿಗೆ. CA ಸೈಟ್ ಖರೀದಿ ಮಾಡಬೇಕು, ಅದು ಕಾನೂನು ಮೀರಿ ಯಾರನ್ನ ಮಾಡ್ಲಿಕ್ಕೆ ಆಗ್ತದ? ಇದು ರಾಹುಲ್ ಖರ್ಗೆ ಅವ್ರ ಬಗ್ಗೆ ಇವ್ರಿಗೆ ಏನ್ ಗೊತ್ತಿದೆ? ಅವರು ನಮ್ಮ ತರ ಪಬ್ಲಿಕ್ ನಲ್ಲಿ ಇಲ್ಲ, ಖಾಸಗಿ ವ್ಯಕ್ತಿಯಾಗಿದ್ದಾರೆ. ಅದನ್ನ ದಯವಿಟ್ಟು ಗೌರವಿಸಿ. ಓಕೆ, ಕಾನೂನು ಪ್ರಕಾರ ಎಲ್ಲ ಇರಬಹುದು, ಸರಿ ಆಗಿರ್ಬೋದು, ಅದು ನಾನು ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಅದನ್ನು. ಮತ್ತು ತಗೋಬಾರ್ದ ಅನ್ನೋದಕ್ಕೆ ಅಲ್ಲಿ ನಿಯಮಗಳಿರುತ್ತೆ, ನಿಯಮನೇ ಸರಿ. ಬಟ್ ಪಾಯಿಂಟ್ ಈಸ್, ಈಗ ಚೀಫ್ ಮಿನಿಸ್ಟರ್ ಚಾಣಕ್ಯ ವಿವಿಗೆ ಜಮೀನು ಕೊಟ್ಟಿದ್ದನ್ನು ಯಾಕೆ ಕೊಟ್ಟರು? ಓಕೆ, ಹಾಗಾದರೆ ಇದು ಕಾನೂನು ಪ್ರಕಾರ ಕೊಡಬಹುದು, ಇದು ಸರಿ ಇದೆ ಅಂದರೆ ಹಾಗಾದರೆ ಅಲ್ಲಿಗೂ ಕೊಟ್ಟಿದ್ದು ಸರಿ, ಅದು ಶಿಕ್ಷಣಕ್ಕೋಸ್ಕರನೇ, ಅದು ಒಂದು ಟ್ರಸ್ಟೇ. ಅದ್ಯಾಕೆ ಬೇರೆ ಆಗತ್ತೆ ಅವಾಗ? ಅದ್ಯಾಕೆ ಬೇರೆ ಆಗ್ಬೇಕು ಅವಾಗ? ಈಗ ಅದನ್ನೇ ಪ್ರಶ್ನೆ ಮಾಡ್ತಿರೋದು ಅವರು. ನೀವು ಅದನ್ನೇ ಪ್ರಶ್ನೆ ಮಾಡ್ತೀವಿ, ಯಾಕೆ ಕೊಟ್ರಿ RSS ಅಂತಬಿಟ್ಟು. ನೀವು ಹೇಳಿದ ತಕ್ಷಣ RSSನವ್ರದಕ್ಕೋ ಅಥವಾ ಇನ್ಯಾರಿಗೋ ಕೊಡಬಾರ್ದು, ನೀವು ಬೇಕಾದಾಗ ಬೇರೆಯವ್ರು ಕೊಟ್ಕೋಬೋದು. ಹಾಗಾದ್ರೆ ಅದು ಸರಿನಾ? ನಾನು ಇದನ್ನ ಸರಿ ತಪ್ಪು ಇದು ಅಂತ ಇನ್ನೂ ಪ್ರಶ್ನೆ ಮಾಡಿಲ್ಲ. ಇದು ಅವ್ರನ್ನ ಕೊಟ್ಟಾಗ ಪ್ರಶ್ನೆ ಮಾಡ್ತೀರಿ ನೀವು ತಗೊಂಡು ಅಲ್ವಾ? ಮತ್ತೆ ರಾಹುಲ್ ಖರ್ಗೆ ಅವರು ಖಾಸಗಿ ವ್ಯಕ್ತಿ ಅಂತಾರೆ. ಇದೇನಾಗುತ್ತೆ, ಪೊಲಿಟಿಕಲ್ ಲೈಫು ಪಬ್ಲಿಕ್ ಲೈಫಲ್ಲಿ ಅಸೋಸಿಯೇಟ್ ಆಗಿರೋ ಫ್ಯಾಮಿಲಿಗಳು ಬಂದಾಗ ಆ ಲೈನ್ ನಿಲ್ಲಲ್ಲ, ಆ ಲೈನು ನಿಲ್ಲಲ್ಲ. ಫಾರ್ ಎಕ್ಸಾಂಪಲ್, ಚೀಫ್ ಮಿನಿಸ್ಟರ್ ಹೆಂಡತಿ ಅರ್ಜಿ ಕೊಟ್ಟಿರೋದು ಮೂಡಾಲಿ, CM ಅಲ್ಲ, ಖಾಸಗಿ ವ್ಯಕ್ತಿ. ಅದಕ್ಕೆ ಗೌರವ ಕೊಡಿ. ಹೆಂಗಾಗತ್ತೆ? ಹಂಗಾಗಲ್ಲ. ಅದು ನನ್ನಕ್ಕೆ ನೀವು ಹಂಗೆ ಬರಲ್ಲ, ನೀವು ಅನ್ನಲ್ಲ. ನಾಳೆ ನಿಮ್ಗೆ ಅವಕಾಶ ಸಿಕ್ಕಿದಾಗ, ಈಗ ಚಾಣಕ್ಯ ವಿವಿಗೆ ಹೇಳ್ದಂಗೆ ನೀವು ಯಾಕೆ ಕೊಟ್ರಿ ಅಂತ ಯಾಕೆ ಕೊಡಬಾರ್ದು? ತಪ್ಪ? ಅವ್ರು ಯೂನಿವರ್ಸಿಟಿ ಮಾಡೋದು ತಪ್ಪ? ಆ ಪ್ರಜ್ಞೆ ಕಾಂಗ್ರೆಸ್ಗೂ ಇರಬೇಕಲ್ವಾ? ಹಾಗಾಗಿ ಐ ಥಿಂಕ್ ದ ಬೆಸ್ಟ್ ಮೆಥಡ್ ಈಸ್, ಈ ಸೈಟು ನೋಟಿಫೈ ಆಗಿದ್ದು ಏನಕ್ಕೆ ಮತ್ತು ಯಾರ್ಯಾರು ಈ ರೀತಿಯ ಸೈಟ್ಗಳನ್ನು ಬಳಸ್ಕೊಳ್ಳೋಕ್ಕೋ ಅಥವಾ ಪ್ರಯೋಜನ ಪಡೆಯಲಿಕ್ಕೋ ಅರ್ಜಿಗಳನ್ನು ಹಾಕಿದ್ದಾರೆ, ಪ್ರಿಯಾರಿಟಿಗಳು ಏನಿದ್ವು, ಯಾರದು ಮತ್ತು ಯಾವ ಆಧಾರದಲ್ಲಿ ಇದು ಅಲಾಟ್ಮೆಂಟ್ ಆಗಿದೆ ಅನ್ನೋದನ್ನ ಬಿಡುಗಡೆ ಮಾಡೋದು ಒಳ್ಳೆಯದು. ಅವರು ಉದ್ಯಮಿ ಆಗಬಾರ್ದು, ಏರೋಸ್ಪೇಸ್ಗೆ ಹೋಗಬಾರ್ದು ಅಂತ ಯಾರೂ ಹೇಳೋಕ್ಕಾಗಲ್ಲ. ನೋಬಡಿ ಕ್ಯಾನ್ ಸೇ. ಅವರು ರಾಹುಲ್ ಅವರು ಆಗಲಿ, ಪ್ರಿಯಾಂಕರು ಆಗಲಿ, ಯಾರೇ ಆಗಲಿ ಆಗಬಾರ್ದು ಅಂತ ಎಲ್ಲಿದೆ? ಸಾರ್ವಜನಿಕ ಅನುಕೂಲಕ್ಕಾಗಿ ಮಾಡುವಂತಹ ಟ್ರಸ್ಟ್ಗಳು ಇವರು ಉದ್ಯಮಿ ಆಗಬೇಕು ಅಂತ ಅನ್ನೋದು ಸರಿನಾ ಸರ್? ಅಲ್ಲ, ಅದು ಮೋಸ್ಟ್ಲಿ ಅದೇನೋ ಕೌಶಲ್ಯ ಅಭಿವೃದ್ಧಿಗೆ ಅಂತ ತಗೊಂಡಿದ್ದಾರೆ ಅವರು. ಹೌದು, ಹಾಗಾಗಿ ಅದನ್ನು ಅಲಾಟ್ಮೆಂಟ್ ಮಾಡಿರಬಹುದು. ಈ ರೀತಿಯ ಅಲಾಟ್ಮೆಂಟನ್ನು ಕಾಂಗ್ರೆಸ್ ಸರ್ಕಾರ ಭಾಳ ಕುಟುಂಬಗಳ, ಭಾಳ ಬಲಿಷ್ಠರ ಪ್ರಭಾವಿಗಳಿಗೆ CA ಸೈಟ್ಗಳು ಕೊಟ್ಟಿದ್ದಾರೆ, ಜಮೀನುಗಳನ್ನು ಕೊಟ್ಟಿದ್ದಾರೆ, ಮಠಗಳಿಗೆ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದರಲ್ಲಿ ದಿ ಕ್ಲಾರಿಟಿ ಶುಡ್ ಕಮ್ ಫ್ರಮ್ ದೇರ್ ಅಷ್ಟೇ.
ಯಾಕೆ, ಎಷ್ಟು ಜನಕ್ಕೆ? ಅರ್ಜಿದಾರರು ಯಾರಿದ್ರು, ಅದೇನು ಕಾಲ್ ಮಾಡಿದ್ರ, ಅರ್ಜಿದಾರರು ಇದ್ರ, ಯಾರು ಇದ್ರೆ ಅವ್ರು ಯಾರವರು, ಅವ್ರ ಉದ್ದೇಶಗಳು ಏನಿತ್ತು ಅಲ್ಲಿ? ಅರ್ಜಿದಾರರಿದ್ರು ಸುಮಾರು 46ರಷ್ಟು ಅರ್ಜಿಯನ್ನು ಸ್ವೀಕಾರ ಮಾಡಿದೀವಿ, ಫೈನಲ್ ಮಾಡಿದೀವಿ, ಅದರಲ್ಲಿ ಈಗ ಎಕ್ಸಾಕ್ಟ್ಲಿ ಅದಕ್ಕೆ ಇವರೇ ಆಯ್ಕೆ ಆಗಲಿಕ್ಕೆ ಏನಾದ್ರು ಸ್ಪೆಸಿಫಿಕ್ ರೀಸನ್ಸ್ ಇದೆಯಾ? ಆ ಪಾಯಿಂಟ್ ಬಂದ ಅದಕ್ಕೆ ಹೇಳಿದ್ರೆ ಮುಗೀತವಾಗ ಕತೆ. ರಾಜ್ಯದಲ್ಲಿ ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ಆಗ್ರಹಿಸಿ ಕಾಂಗ್ರೆಸ್ ಪಕ್ಷ ಆಗಸ್ಟ್ 31ರಂದು ರಾಜಭವನ ಚಲೋವನ್ನು ಹಮ್ಮಿಕೊಳ್ಳಕ್ಕೆ ತೀರ್ಮಾನ ಮಾಡಿದೆ. ಸಹಿ ಫೋರ್ಜರಿ ಆಗಿದೆ ಎನ್ನುವ ಕುಮಾರಸ್ವಾಮಿ ದೂರನ್ನು ಯಾಕೆ ಕೊಟ್ಟಿಲ್ಲ ಅಂತ ಡಿಸಿಎಂ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮೂಡಾ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಜಟಾಪಟಿ ಮುಂದುವರೆದಿದೆ. ನಾಪತ್ತೆಯಾದ ಮೂಡಾ ಹಗರಣದ ಮೂಲ ದಾಖಲೆ ಸಿಎಂ ಬಳಿ ಇದೆಯಾ ಅಂತ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಯಾರು ಫೋರ್ಜರಿ ಮಾಡಿದ್ದಾರೆ? ಯಾಕೆ ನೀನು ಇನ್ನ ಲೆಟರ್ ಕೊಟ್ಟಿಲ್ಲ ಸರ್ಕಾರಕ್ಕೆ? ನಿಂದಲ್ಲದೆ ಹೋದ್ಮೇಲೆ ನೀನ್ ಯಾಕೆ ಕೋರ್ಟ್ಗೆ? ಮಿಸ್ಟರ್ ಕುಮಾರ್, ಮೂಡಾದಲ್ಲಿ ಇರಬೇಕಾದಂತ ದಾಖಲಾತಿಗಳು ಹೇಗೆ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಯ್ತು? ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಅವರ ಕಚೇರಿ ಏನು ಟ್ವೀಟ್ ಮಾಡಿದ್ದಾರೆ ಸ್ಪಷ್ಟ ಮಾಡಬೇಕು. ಒರಿಜಿನಲ್ ಡಾಕ್ಯುಮೆಂಟ್ ಅಲ್ಲಿ ಇದ್ರೆ ಮಾತ್ರ ವೈಟ್. ಸುರೇಶ್ ಅವ್ರ ಮೇಲೆ ಸಾಕಷ್ಟು ದುರಂಕಾರಿ ನೀವು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಮೂಡಾದಲ್ಲಿ ಆಗಿರ್ತಕ್ಕಂಥ 5,000 ಕೋಟಿಗೂ ಹೆಚ್ಚು ಒಂದು ಹಗರಣ ಏನಾಗಿದೆ. ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇದ್ರು, ಬಿಜೆಪಿ ಸರ್ಕಾರ ಇದ್ದಾಗಲೇ 14 ನಿವೇಶನಗಳು ಕೊಟ್ಟಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಇವತ್ತು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತೇನೆ, ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ಅಲಾಟ್ ಆಗಿರ್ತಕ್ಕಂಥ 14 ನಿವೇಶನಗಳು ಮೂಡಾದ ಯಾವುದೇ ಒಂದು ಸಭೆಯಲ್ಲಿ ತೀರ್ಮಾನ ಆಗಿಲ್ಲ. ಮೂಡಾದ ಯಾವುದೇ ಸಭೆಯಲ್ಲಿ ಮೀಟಿಂಗ್ ಅಲ್ಲಿ ಪ್ರೊಸೀಡಿಂಗ್ಸ್ ಆಗಿ. ಆಲ್ ರೈಟ್, ವೆರಿ ಗುಡ್. ಇದಕ್ಕೇನೋ ಕಾಂಗ್ರೆಸ್ನವರು ಮೂಡಾ ಸಂಬಂಧ ಪ್ರಾಸಿಕ್ಯೂಷನ್ ಸಿದ್ದರಾಮಯ್ಯವ್ರ ಪರವಾಗಿ ಇವತ್ತು ಶೋಷಿತ ಬಂದು ಹಾಗಾಗಿ ಇದಕ್ಕೂ ಸಂಬಂಧಪಟ್ಟಾಗ 31ನೇ ತಾರೀಕೇನೋ ಹೋಗಿ ರಾಜಭವನದ್ದು ಚಲೋ ಮಾಡ್ತಾರಂತೆ. ಒಂದು 150 ಮೀಟರ್ ಏನೋ ಪಾದಯಾತ್ರೆ ಹೋಗ್ತೀವಿ ಮನವಿ ಪತ್ರ ಕೊಡೋಕ್ಕೆ, ಟ್ರಾಫಿಕ್ಗೆ ಏನು ತೊಂದರೆ ಆಗಲ್ಲ ಅಂತ DCM ಹೇಳ್ತಿದ್ರು. ಆಡಳಿತ ಪಕ್ಷದಲ್ಲಿದ್ದಾಗ ಟ್ರಾಫಿಕ್ ತೊಂದರೆ ಆಗಲ್ಲ, ತುಂಬ ಪೊಲೀಸ್ನವ್ರು ಇರ್ತಾರೆ, ಡೈವರ್ಟ್ ಮಾಡಿಕೊಡ್ತಾರೆ. ಬಟ್ ದ ಪಾಯಿಂಟ್ ಈಸ್, ನೀವು ಪಾದಯಾತ್ರೆ ಮಾಡಿವಿ ಮನವಿ ಪತ್ರವನ್ನು 150 ಮೀಟರ್ ಹೋಗಿ ಕೊಡಬಹುದು ಅಂದರೆ ನಾಳೆ ಈ ರಾಜ್ಯದ ಯಾವುದೇ ಸಂಘಟನೆಯೂ ಮಾಡಬಹುದು. ನೀವು ಅದಕ್ಕೆ ಅನುಮತಿಯನ್ನು ನಿರಾಕರಿಸಬಾರದು ಮತ್ತು ನಿರಾಕರಿಸುವಂತಿಲ್ಲ. ಅದು ಕಾಂಗ್ರೆಸ್ ಸಾರು ಇರ್ಬೋದು, ಬರೀ ರಾಜಕೀಯ ಪಕ್ಷಗಳಿಗೆ ಮಾತ್ರ ಅದು ದತ್ತವಾಗಿ ಬಂದಿರುವ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಲ್ಲ. ನಾಳೆ ಎಲ್ಲ ಸಂಘಟನೆಗಳೂ ಕೇಳಬಹುದು. ನಾವು 100 ಜನ ಪಾದಯಾತ್ರೆ ಮಾಡ್ಕೊಂಡೋಗಿ ಹಿಂಗೆ ಮನವಿ ಕೊಟ್ಬಿಟ್ಟು ಬರ್ತೀವಿ, 150 ಮೀಟರೇ ಹೋಗ್ತೀವಿ ಅಂತ ಕೇಳಬಹುದು. ಈ ಹಗರಣದ ಸಂಬಂಧ ಏನು ಇವತ್ತು ಮೂಡಾ ಸಂಬಂಧ ಮುಖ್ಯಮಂತ್ರಿಗಳ ಪರವಾಗಿ ರಾಜಭವನ ಚಲೋ ಬೆಂಗಳೂರಿನಲ್ಲಿ ಯಾರು ಶೋಷಿತ ಸಮುದಾಯದ ಹೆಸರಿನಲ್ಲಿ ಒಂದಷ್ಟು ಜನ ಅಂದರೆ 100 ಜನ ಅವ್ರ ಬೆಂಬಲಿಗರುಗಳು ಬಂದು ಇಲ್ಲಿ ಒಂದು ಪ್ರೊಟೆಸ್ಟನ್ನು ಮಾಡಿದ್ರು. ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿದ್ರು. ಸಿದ್ದರಾಮಯ್ಯವ್ರ ತೊಂದರೆ ಆದರೆ ಸುಮ್ಮನೆ ಇರೋ ಮಾತಿಲ್ಲ, ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಚಲುವಾದಿ ನಾರಾಯಣ ಸ್ವಾಮಿ ಇದೇನು ಸ್ವಾಮೀಜಿಗಳ ಮೊರೆ ಹೋಗ್ಬಿಟ್ಟಿದ್ದಾರೆ ಇವರು ಅಂತೇಳಿ ಅವ್ರ ಆಕ್ಷೇಪ ಎತ್ತಿದಾರಂತೆ. ಬಿಜೆಪಿ ಮತ್ತು ಜೆಡಿಎಸ್ನವರು ಇದೇನೇನಾದರೂ ತಾವು ತಕ್ಷಣ ನಿಲ್ಲಿಸಿಲ್ಲ ಅಂತನ್ನೋದಾದ್ರೆ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲೂ ಇಂತಹ ಒಂದು ಸಮಾವೇಶಗಳಾಗ್ತವೆ. ಇಂತಹ ಕಾವಿದಾರಿಗಳನ್ನು ಕಂಡ್ರೇನೆ ಆಗ್ತಿರ್ಲಿಲ್ಲ ಅವ್ರಿಗೆ. ಈಗ ಕಾವಿದಾರಿಗಳನ್ನು ಕೂಡ ತಮ್ಮ ಸಂಕಷ್ಟದ ಸಮಯದಲ್ಲಿ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ರೈಟ್, ಅವ್ರು ಯಾರೋ ಹೇಳ್ತಾ ಇದ್ರು, ಅದು ನಿಮ್ಮ ಸ್ಟೇಟ್ಮೆಂಟು, ನಿಮ್ಮ ಸಂಘಟನೆ, ನೀವು ಏನು ಬೇಕಾದ್ರೂ ಪ್ರತಿಭಟನೆಯನ್ನು ಯಾರ ಪರವಾಗಿ ಏನು ಬೇಕಾದ್ರೂ ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ಬಟ್ BJPನೋ ಕಾಂಗ್ರೆಸ್ಸೋ JDS ಇವಾಗ ಈ ಪ್ರಶ್ನೆ ಈಗ ಇದಕ್ಕೆ ಉತ್ತರ ಅಡಗಿರುವುದು ನಿಮ್ಮ ಯಾರ ಹತ್ರನೂ ಅಲ್ಲ, ಕೋರ್ಟಲ್ಲಿ. ಯಾಕೆ? ಚೀಫ್ ಮಿನಿಸ್ಟರೇ ಹೋಗಿದ್ದಾರೆ ಕೋರ್ಟಿಗೆ, ಆ ಗವರ್ನರ್ ಮಾಡಿರೋ ಕೆಲಸದಿಂದ. ಹಾಗಾಗಿ CMA ಅರ್ಜಿದಾರರಾಗಿ ಹೋಗಿರೋದ್ರಿಂದ ಆ ಕೋರ್ಟೇ ಹೇಳಬೇಕು. ಆಗ ನಾವು ಕೋರ್ಟ್ ವಿರುದ್ಧನೂ ಮಾಡ್ತೀವಿ ಅಂತಿದ್ರೆ ಟ್ರೈ ಮಾಡಿ ನೋಡಿ. ಹಾಗಾಗಿ ಇಲ್ಲಿ ವೆಯ್ಟ್ ಫಾರ್ ದಿ ಕೋರ್ಟ್ ಅಂತ ಅನ್ಸತ್ತೆ. ಎಸ್, ಮತ್ತೆ ಆಪರೇಷನ್ ಕಮಲಕ್ಕೆ ಬಿಜೆಪಿ ಪ್ರಯತ್ನಿಸ್ತಾ ಇದೆ. 50 ಶಾಸಕರಿಗೆ ತಲಾ 100 ಕೋಟಿ ಆಫರ್ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪಕ್ಕೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಟ್ವಿಸ್ಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ತಲೆಗೆ ಅವರೇ ನಿಗದಿ ಮಾಡ್ಕೊಳ್ತಿದ್ದಾರೆ, ಖರೀದಿ ಮಾಡುವ ಸ್ಥಿತಿ ನಮಗ್ ಬಂದಿಲ್ಲ, ತಾನಾಗಿಯೇ ಸರ್ಕಾರ ಪತನ ಆಗದೆ ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಇನ್ನು ಮಾನನಷ್ಟ ಮೊಕದ್ದಮೆ ಎಚ್ಚರಿಕೆ ನೀಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಗಣಿಗ ರವಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಅವರು ಕೇಸ್ ಹಾಕ್ಲಿ, ನಮ್ಮ ಬಳಿಯೂ ದಾಖಲೆ ಇವೆ, ಕಾನೂನು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ಬೆಲೆ ನಿಗದಿ ಮಾಡಿಕೊಂಡಾರ, ಪರ್ಚೇಸ್ ಮಾಡುವವರು 100 ಕೋಟಿ ಕೊಟ್ಟು ಪರ್ಚೇಸ್ ಮಾಡಬೇಕು. BJP ಅವ್ರು 100 ಕೋಟಿ ಕೊಟ್ಟು ಯಾರನ್ನೂ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಹಾಲು ಕುಡಿದು ಸಾಯ್ತಾರ, ವಿಷಯಕ್ಕೆ ಹಾಕಬೇಕು, ತಾವಾಗೆ ಹೋಗ್ತಾ ಇದ್ದಾರೆ.
ಎಲ್ಲರೂ ಸತ್ಯವಂತರ ತರ ಮಾತಾಡ್ತಾ ಇದ್ರು, ಏನು ವಿಚಾರ ಗೊತ್ತಿಲ್ಲ, ಎವಿಡೆನ್ಸ್ ಇದೆ, ಯಾವಾಗ ಬೇಕು ಅವಾಗ ಮುಖ್ಯಮಂತ್ರಿಗಳಿಗೆ ನಮ್ಮ ಹೋಮ್ ಮಿನಿಸ್ಟರ್ ಕೊಡ್ತೀವಿ, ಆಪರೇಷನ್ ಕಮಲ ಮಾಡೋದಕ್ಕೆ ಯಾರು ತಯಾರಿಲ್ಲ. ಎವಿಡೆನ್ಸ್ ಇದ್ದಾಗ ನಿಮಗೆ ಬೇಕಾದಾಗ ಮುಖ್ಯಮಂತ್ರಿಗಳ ಕೈಗೆ ಹೋಮ್ ಮಿನಿಸ್ಟರ್ಗೆ ಕೊಡೋದು ಅವ್ರ ಇಷ್ಟ ಅಲ್ವಾ? ಅಂದ್ರೆ ಇವ್ರು ತಕ್ಷಣಕ್ಕೆ ಬಿಡುಗಡೆ ಮಾಡಲ್ಲ, ಇವ್ರು ಗಾಳಿಲಿ ಗುಂಡು ಹೊಡಿತಾರೆ ಅಂತಾನೆ ಆಯ್ತು ಈ MLA. ಹಾಗಾಗಿ ದಿ ಬೆಸ್ಟ್ ಥಿಂಗ್ ಫಾರ್ BJP ನಾವು ಇಸ್ ಟು ಫೈಲ್ ಅ ಕೇಸ್. ಫೈಲ್ ಮಾಡಿ ತಂದು ಕೊಡ್ಲಿ, ಹೆದರ್ಕೊಳ್ಳೋಕೆ ಏನಿದೆ ಅದರಲ್ಲಿ? ನೀವು ಮಾಡದೇ ಇದ್ದಾಗ ನೀವೀಗ CM ಅನ್ನು ಕೇಳ್ತೀರಲ್ಲ, ನೀವು ಮಾಡದೇ ಇದ್ಮೇಲೆ ಅಕ್ರಮನ ಮೂಡಾನಲ್ಲಿ ಹೆದರ್ಕೊಳ್ಳೋದು ಏನಿದೆ ಅಂತ. ಹಾಗೆ ಇಲ್ಲುವೆ ಹೆದರ್ಕೊಳ್ಳೋಕೆ ಏನಿದೆ ನಿಮಗೆ? ಹಾಕಿ ಈಗ ಒಂದು ಕೇಸು ಬಿಡಬೇಡಿ ಹೇಳ್ತೀನಿ. ಅದ್ಯಾವ ದಾಖಲೆ ತರಲಿ, ಆಗ ಅವತ್ತುವೆ ಕೋರ್ಟಲ್ಲಿ ನಾವು CM ಹೋಮ್ ಮಿನಿಸ್ಟರ್ ಕೊಡ್ತೀವಿ ಅಂತ ಹೇಳ್ತಾರೋ ನೋಡೋಣ.